ಹೆಚ್ಚಿನ ಮತದಲ್ಲಿ ಗೆಲ್ಲಿಸಬೇಕು ಅಂತ ದೇವೇಗೌಡರು ಕೂಡ ಮಗು ಆಚೆ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಗು ಆಚೆ ಬರ್ತಾ ಇದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವೀಗ. ವಿಜಯಪುರದಲ್ಲಿ ಮಗುವನ್ನ ಹೊರತೆಗೆಯುವಂತ ಕೆಲಸ ಆಗ್ತಾ ಇದೆ. ಕೊಳವೆ ಬಾವಿಯಿಂದ ಮಗುವನ್ನ ಹೊರತೆಗೆಯುವಂತ ಕೆಲಸ ಆಗ್ತಾ ಇದೆ. ನೋಡಿ, ದಿಂಬನ್ನ ಕೊಡ್ತಾ ಇದ್ದಾರೆ. ಇನ್ನೇನು ಆ ಮಗುವನ್ನ ತಲುಪಿದ್ದಾರೆ ರಕ್ಷಣಾ ಸಿಬ್ಬಂದಿ. ಮಗುವನ್ನ ಇನ್ನೇನು ಹೊರಗಡೆ ತರ್ತಾ ಇದ್ದಾರೆ. ಇನ್ನೇನು ಒಂದೆರಡು ಕ್ಷಣಗಳಲ್ಲಿ ನೀವು ಆ ದೃಶ್ಯವನ್ನ ನೋಡ್ತೀರಾ. ಮಗುವನ್ನ ಹೊರತೆಗೆಯುವಂತ ದೃಶ್ಯವನ್ನ ಸುರಕ್ಷಿತವಾಗಿ ಸಾತ್ವಿಕ್ನನ್ನ ಆ ಕೊಳವೆ ಬಾವಿಯಿಂದ ಹೊರತೆಗೆಯುವಂತ ಕೆಲಸ ಆಗ್ತಾ ಇದೆ. ರಕ್ಷಣಾ ಸಿಬ್ಬಂದಿ ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ವೆರಿ ಇಂಪಾರ್ಟೆಂಟ್ ಮಿನಿಟ್. ಮಗು ಅಳ್ತಾ ಇರುವಂತ ಸೌಂಡ್ ಕೂಡ ಕೇಳ್ತಾ ಇತ್ತು. ಇದು ಕೆಲವೇ ಕ್ಷಣಗಳ ಹಿಂದೆ ಮಗು ಅಳ್ತಾ ಇರುವಂತ ಸೌಂಡ್ ಕೂಡ ಕೇಳ್ತಾ ಇತ್ತು. ಈಗ ಬಹಳ ಸೂಕ್ಷ್ಮವಾಗಿ ಆ ಮಗುವನ್ನ ಹೊರ ತೆಗೆಯುವಂಥದ್ದು ಆ ಕೆಲಸ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಒಂದೆರಡು ಕ್ಷಣಗಳಲ್ಲಿ ಮಗು ಹೊರಗಡೆ ಬರುತ್ತೆ ಕೊಳವೆ ಬಾವಿಯಿಂದ. ಸುರಕ್ಷಿತವಾಗಿ ಸಾತ್ವಿಕ್ನನ್ನ ಹೊರ ತೆಗೆಯೋದಕ್ಕೆ ಏನ್ ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಆ ಮಗುವಿನ ಹತ್ತಿರಕ್ಕೆ ತಲುಪಿ ಆಗಿದೆ. ಅಲ್ಲಿ ಪಿಲ್ಲೋವನ್ನು ಕೂಡ ಕೊಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮಗುವನ್ನ ಬಹಳ ಹುಷಾರಾಗಿ ಕೇರ್ಫುಲ್ ಆಗಿ ತೆಗಿತಾ ಇದ್ದಾರೆ. ಕಡೆ ಅಗ್ನಿಶಾಮಕ ದಳದವರು ಕೂಡ ಸೇರಿಕೊಂಡು ಈ ಎಲ್ಲ ಕಾರ್ಯವೈಖರಿ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬೆಸ್ಕಾಂ ಸಿಬ್ಬಂದಿಯವರು ಕೂಡ ಇದ್ದಾರೆ. ಸಾಕಷ್ಟು ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಗಮನಿಸ್ತಾ ಇದ್ದೀರಿ, ಕೊನೆ ಹಂತಕ್ಕೆ ಅಂದರೆ ಎಲ್ಲ ತೆಗೆದಾಯಿತು. ಈಗ ಲಾಸ್ಟ್ ಆ ಮಗುವನ್ನ ಇಳಿಸಿಕೊಳ್ಳೋದೊಂದೇ ಬಾಕಿ. ಈಗ ವೈದ್ಯರನ್ನು ಕೂಡ ಇಳಿಸ್ತಾ ಇದ್ದಾರೆ. ನೋಡಿ, ಅಲ್ಲೇ ತಗೊಳ್ಳಿ ವಿಡಿಯೋದು. ಆಕ್ಸಿಜನ್ ತಗೊಂಡು ಕೆಳಗಿಳಿತಾ ಇದ್ದಾರೆ. ಆಕ್ಸಿಜನ್ ಡಾಕ್ಟರ್ಸ್ ಅನ್ನ ಕೆಳಗಿಳಿಸೋದಕ್ಕೆ ಈಗ ಎಲ್ಲ ರೀತಿಯ ಡಾಕ್ಟರ್ಸ್ ಇಳಿಬೇಕೀಗ ಕೆಳಗಡೆ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಡಿ ಗ್ರೂಪ್ ನೌಕರರು ಕೂಡ ಕೆಳಗಿಳಿತಾ ಇದ್ದಾರೆ, ಕಾಂಪೌಂಡರ್ ಕೆಳಗಿಳಿತಾ ಇದ್ದಾರೆ. ಆಕ್ಸಿಜನ್ನ ತೆಗೆದುಕೊಂಡು ಈಗ ಕೆಳಗಿಳಿತಾ ಇದ್ದಾರೆ. ಮಗುವನ್ನ ಕೆಳಗಿಳಿಸ್ಕೊಂಡು ಮೇಲ್ಗಡೆ ತೆಗೆದುಕೊಂಡು ಹೋಗುವಂಥದ್ದೇ ಈಗ ಒಂದು ಕೊನೆಯ ಕ್ಷಣ. ಇಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನ ಮಾಡಿರೋದು. ಕೊನೆಯ ಹಂತಕ್ಕೆ ಬಂದಿರೋದು. ಸಾತ್ವಿಕ್ ಜೀವಂತವಾಗಿ ಬರೋದೇ ನಮ್ಮೆಲ್ಲರ ಆಶಯ. ಅವರ ತಂದೆ ತಾಯಿಯ ಒಂದು ಅತಿ ದೊಡ್ಡ ಕನಸು, ಹೊಸ ಕನಸು, ಮರುಜೀವ, ಮರು ಜನ್ಮ ಅಂತಾನೆ ಹೇಳ್ಬೋದು. ಈ ಕ್ಷಣದಲ್ಲಿ ಈಗ ಗಮನಿಸ್ತಾ ಇದ್ದೀರಾ ನೋಡಿ, ಪೈಗಂಬರ್, ಅಲ್ಲಿನ ಕೆಲಸಗಾರ ಪೈಗಂಬರ್ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಈ ಕ್ಷಣದಲ್ಲಿ ಆಕ್ಸಿಜನ್ ಅನ್ನ ಕೆಳಗಿಳಿಸಲಾಗ್ತಾ ಇದೆ. ಆಕ್ಸಿಜನ್ ಅನ್ನ ಕೆಳಗಿಳಿಸಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ SDRF ಸಿಬ್ಬಂದಿ. ಆಕ್ಸಿಜನ್ ಅನ್ನ ಕೆಳಗಿಳಿಸಿಕೊಂಡು ಅವರನ್ನ NDRF ಸಿಬ್ಬಂದಿ ವೆಲ್ಕಮ್ ಅಂದ್ರೆ ಬರಮಾಡಿಕೊಳ್ತಿದ್ದಾರೆ. ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಆಕ್ಸಿಜನ್ ಅನ್ನ ತೆಗೆದುಕೊಳ್ಳೋದಕ್ಕೆ. ಮತ್ತೊಂದು ಕಡೆ ಜನರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಈಗ ಸುತ್ತುವರೆದಿದ್ದಾರೆ. ಆಕ್ಸಿಜನ್ ಅನ್ನ ತೆಗೆದುಕೊಂಡು ಈಗ ಮಗು ಇರುವಂತ ಬಳಿಯನ್ನ ತೆಗೆದುಕೊಂಡು ಹೋಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಇಳಿಸಿಕೊಳ್ಳುವಂತ ಸಂದರ್ಭ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಒಂದು ನಿಮಿಷ ಸರ್ ಏನ್ ಸರ್ ಇದು? ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇದು ಮಾಡಿ. ಎಸ್ ಸರ್, ಗಮನಿಸ್ತಾ ಇದ್ದೀರಾ, ಇದು ಕೊನೆ ಹಂತ, ಕೊನೆಯ ಕ್ಷಣ. ಈ ಕ್ಷಣದಲ್ಲಿ ಮಾತ್ರ ಮಗುವನ್ನ ಸಾತ್ವಿಕನನ್ನ ಜೀವಂತವಾಗಿ ಇಳಿಸ್ಕೊಳ್ಳೋದಕ್ಕೆ ನೋಡಿ, ಅಲ್ಲಿ ಕಾಟನ್ ಎಲ್ಲ ಸಿದ್ಧ ಆಗಿದೆ. ಕಾಟನ್, ಮತ್ತೊಂದು ಕಡೆ ಬೇಕಾದಂತಹ ಬಟ್ಟೆಗಳು, ಸ್ಮೂತ್ ಬಟ್ಟೆಗಳು ಮತ್ತು ಪ್ರಥಮ ಚಿಕಿತ್ಸೆ ಏನೇನು ಕೊಡಬೇಕು ಅದೆಲ್ಲ ರೀತಿಯ ಡಾಕ್ಟರ್ಸನ್ನು ಈಗ ಆಲ್ರೆಡಿ ಅಲ್ಲಿ ಅನೌನ್ಸ್ ಕೂಡ ಮಾಡ್ತಿದ್ದಾರೆ. ಡಾಕ್ಟರ್ಸ್ ಬೇಗ ಇಳಿರಿ ಅಂತ ಹೇಳಿ, ಬೇಗ ಇಳಿರಿ ಅಂತ ಹೇಳ್ತಿದ್ದಾರೆ. ಆಕ್ಸಿಜನ್ ಕೆಳಗಿಂದ ಕೊಟ್ಟಿದ್ದಾರಾ? ಇಲ್ಲಿಂದ ಕೆಳಗೆ ಕಳಿಸಿದ್ದಾರೆ, ಅಲ್ಲಿಂದ ತಗೊಂಡಿದ್ದಾರೆ. ಮತ್ತೆ ಯಾಕೆ ಅವ್ರು ಲೇಟ್ ಮಾಡ್ತಿದ್ದಾರೆ? ಓಕೆ ಡಾಕ್ಟರ್ ಇಳಿತಿದ್ದಾರೆ. ಓಕೆ ಇಷ್ಟು ವೈದ್ಯರು ಆ ಕ್ಷಣದಲ್ಲಿ ಇಳಿತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ನಿಜಕ್ಕೂ ಕೂಡ ಇದು ಒಂದು ವೈದ್ಯ ಸಿಬ್ಬಂದಿ ಕೆಳಗಡೆ ಹೋಗ್ತಾ ಇದ್ದಾರೆ. ವೈದ್ಯಕೀಯ ಸಿಬ್ಬಂದಿ, ಡಾಕ್ಟರ್ಸ್ ಮತ್ತೆ ನರ್ಸಸ್ ಕೆಳಗಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೆಳಗಡೆ ಮಗುವನ್ನ ಹೊರಗೆ ತೆಗೆದ ತಕ್ಷಣ ಅದಕ್ಕೆ ಆಕ್ಸಿಜನ್ ಕೊಟ್ಟು ಅದಕ್ಕೆ ಬೇಕಾದಂತಹ ಆರೋಗ್ಯದ ಇದನ್ನ ಕೊಡೋದಕ್ಕೆ ಉಪಕರಣಗಳ ಈ ಕ್ಷಣಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಇದೇ ಕ್ಷಣ ಈಗ ಬಂದಿರೋದು.
ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಗುವನ್ನು ಸಹ ಈ ಹೊರಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ದಯಮಾಡಿ ಡಾಕ್ಟರ್ಸ್ಗಳಿಗೆ ಆಂಬುಲೆನ್ಸ್ ಅವರಿಗೆ ದಯಮಾಡಿ ದಾರಿ ಮಾಡಿಕೊಡ್ಬೇಕು. ಯಾರಾದರೂ ನಡು ರಸ್ತೆಯಲ್ಲಿ ಬೈಕ್ಗಳನ್ನು ಹಚ್ಚಿದರೆ ದಯಮಾಡಿ ಖಾಲಿ ಮಾಡಿಕೊಡ್ರಿ. ದಯಮಾಡಿ ನಡು ರಸ್ತೆಯಲ್ಲಿ ಬೈಕ್ಗಳನ್ನು ಹಚ್ಚಿದರೆ ದಯಮಾಡಿ ಬೈಕ್ಗಳನ್ನು ತೆರವುಗೊಳಿಸ್ಕೋಬೇಕು. ಈಗ ಆಕ್ಷನನ್ನು ರೆಡಿ ಮಾಡಿ ಕಳಿಸ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರ ಮಹಾರಾಜರ ಕೃಪೆಯಿಂದ ಶ್ರೀ ಸಾತ್ವಿಕ್ ಮಗು ಈಗಾಗಲೇ ತನ್ನ ಉಸಿರಾಟದೊಂದಿಗೆ ಹೊರಗೆ ಬರಲಿ ಅಂತೇಳಿ ಎಲ್ಲರೂ ಪ್ರಾರ್ಥಿಸೋಣ. ಶರಣೋ ಶಂಕರ ಸಿದ್ಧಲಿಂಗ ಮಹಾರಾಜ್ ಕಿ ಜೈ. ಶರಣೋ ಶಂಕರ ಸಿದ್ಧಲಿಂಗ ಮಹಾರಾಜ್ ಕಿ. ಎಸ್, ಕೊನೆಯ ಹಂತ ಜೈಕಾರವನ್ನ ಕೂಗಿ ಶರಣಾರ್ಥಿಯನ್ನ ಹೇಳ್ತಾ ಇರೋದು. ಇನ್ನೂ ಒಂದು 10 ನಿಮಿಷ ಟೈಮ್ ಸಮಯ ತೆಗೆದುಕೊಳ್ಳಬಹುದು. ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಈಗಾಗಲೇ ವೈದ್ಯರು ಕೂಡ ಕೆಳಗಿಳಿದಿದ್ದಾರೆ. ಅಲ್ಲಿ ರಸ್ತೆಯ ಮಧ್ಯದಲ್ಲಿ ಯಾರೇ ಕೂಡ ವಾಹನಗಳನ್ನು ನಿಲ್ಲಿಸಿದ್ರು ಕೂಡ ಆಂಬುಲೆನ್ಸ್ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇಲ್ಲಿ ನೆರೆದಿರೋರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಕೊನೆಯ ಹಂತದ ಕ್ಷಣವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಸ್, ವೈದ್ಯರು ಕೂಡ ಆಗಮಿಸಿರೋದು. ಈಗ ಈ ಕ್ಷಣದಲ್ಲಿ ಮಗುವನ್ನ ಇಳಿಸ್ಕೊಂಡು ಹಗಲು ರಾತ್ರಿ ಕೆಲಸವನ್ನ ಮಾಡ್ತಾ ಇರೋದು. ನಿರಂತರವಾಗಿ ಕೆಲಸವನ್ನ ಮಾಡಿ ಮಗುವನ್ನ ಇಳಿಸ್ಕೊಳ್ಳೋದಕ್ಕೆ ಈಗ ವೈದ್ಯರು ಕೂಡ ಆಗಮಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾತ್ವಿಕನನ್ನ ಜೀವಂತವಾಗಿ ಕರೆದುಕೊಂಡು ಆಸ್ಪತ್ರೆಗೆ ಹೋಗುವಂತಹ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಎಲ್ಲರೂ ಕೂಡ ಸೈಲೆಂಟ್ ಆಗಿರಿ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಸೈಲೆಂಟ್ ಆಗಿರಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸ್ವಲ್ಪ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೀವಂತ ಸಾತ್ವಿಕನನ್ನ ತೆಗೆದುಕೊಂಡು ಹೋಗೋದಕ್ಕೆ ವೈದ್ಯರು, SDRF ಸಿಬ್ಬಂದಿಗಳು ಎಲ್ಲರೂ ಕೂಡ ಈ ಕ್ಷಣದಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ಹೋರಾಟವನ್ನು ನಡೆಸಿ ಇವತ್ತು ಒಂದು ಅದಕ್ಕೊಂದು ಅಂತ್ಯ ಸಿಗ್ತಾ ಇದೆ. ಈ ಕ್ಷಣ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಆಂಬುಲೆನ್ಸ್ ಕೂಡ ಸಿದ್ಧವಾಗಿದೆ, ಪ್ರಥಮ ಚಿಕಿತ್ಸೆಯು ಕೂಡ ಸಿದ್ಧವಾಗಿದೆ. ಅವರ ಅಮ್ಮ ಕೂಡ ಕಾಯ್ತಿದ್ದಾರೆ ತನ್ನ ಮಗುವನ್ನ ನೋಡೋದಕ್ಕೆ. ಅಮ್ಮ ಕೂಡ ಕಾಯ್ಕೊಂಡಿದ್ದಾರೆ, ಅವರ ತಂದೆ ಕೂಡ ಕಾಯ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಕೊನೆಯ ಹಂತದ ಕ್ಷಣ. ಈ ಕ್ಷಣದಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ರು, ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮಗುವನ್ನ ಎತ್ಕೊಂಡು ಹೋಗೋದಿದೆಯಲ್ಲ, ಆ ಮಗು ಜೀವಂತವಾಗಿ ಆರೋಗ್ಯಕರವಾಗಿ, ನಾವು ಅಂದ್ಕೊಳ್ಳೋದು ಕೈಕಾಲು ಫ್ರ್ಯಾಕ್ಚರ್ ಆಗಿದೆ ಅನ್ನುವಂಥ ಆ ಮಾಹಿತಿ ಏನಿದೆಯಲ್ಲ ಅದು ಸುಳ್ಳಾಗಲಿ ಅಂಥೇಳಿ. ಯಾವುದೇ ರೀತಿ ಫ್ರ್ಯಾಕ್ಚರ್ ಆಗಿರಬಾರ್ದು. ಸೊ ಹೀಗಾಗಿ ಕಠಿಣ ಅಂತೂ ಆಗಬಾರ್ದು, ಎಲ್ಲವೂ ಕೂಡ ಸುಲಭ ರೀತಿಯಲ್ಲಿ ಮುಗಿದು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಅಂದರೆ ಸುತ್ತಮುತ್ತ ಜನರು ನಿಂತರೆ ಮಣ್ಣು ಬಿಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಜನರನ್ನ ಒಂದು ಕಡೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಷ್ಟೂ ಜನರು ಕೂಡ ಹಗಲು ರಾತ್ರಿ ಕಷ್ಟಪಟ್ಟು ಈ ಒಂದು ಪ್ರಯತ್ನವನ್ನು ಮಾಡಿದ್ರು. ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ಎಲ್ಲರೂ ಕೂಡ ಎಂಟ್ರಿ ಕೊಟ್ಟರು. ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸಿದ್ರು. SP ಸಾಹೇಬರು ನಿನ್ನೆಯಿಂದಲೂ ಕೂಡ ಜಿಲ್ಲಾಧಿಕಾರಿಗಳ